ನೋಡ್ಲಿಕ್ಕತ್ತೀರಿ ಇದೆಲ್ಲವೂ ಕೂಡ ಒರಿಜಿನಲ್. ಸೊ ಆವಾಗಿನ ಕಾಲದೊಳಗೆ ರಾಜರು ಏನು ಶಿಕಾರಿಗೆ ಹೋಗ್ತಿದ್ರು ಆ ಸಂದರ್ಭದೊಳಗೆ ಹಿಡಿದಂತಹ ಎಲ್ಲ ಪ್ರಾಣಿಗಳಿವು. ಸೊ ಇದೆಲ್ಲವನ್ನು ನೀವಿಲ್ಲಿ ನೋಡ್ಬೋದು. ಒಳಗಡೆ ಇದನ್ನೆಲ್ಲ ಸ್ಟಫ್ ಮಾಡ್ಯಾರ. ಸೊ ಇದು ನೋಡ್ರಿ, ಆ ಶಿಕಾರಿಗೆ ಹೋದಾಗ ಹಿಡಿದಂತಹ ಪ್ರಾಣಿಗಳಿವೆಲ್ಲ. ಸೊ ಅದನ್ನು ಹಿಡಿದಂತಹ ರಾಜರ ಒಂದು ಭಾವಚಿತ್ರವೂ ಕೂಡ ಇಲ್ಲಿದೆ. ಛತ್ರಪತಿ ಶಾಹು ಮಹಾರಾಜ್ 1874ರಿಂದ 1922. ಸೊ ಅವರು ಮಾಡಿದ್ದದ. ಸೊ ಈ ರೀತಿಯಾಗಿ ಈ ಎಲ್ಲ ಪ್ರಾಣಿಗಳನ್ನು ಹಿಡಿದಿದ್ದಿದೆ. ಈ ಹುಲಿ ನೋಡ್ರಿ ಎಷ್ಟು ಎತ್ತರ, ಎಷ್ಟು ಬೀಸಾಳದ ಇದು ಹುಲಿ. ನೋಡಲಿಕ್ಕೆ ಗಾಬರಿ ಆಗ್ತದೆ. ಅದನ್ನು ಹೆಂಗೆ ಹಿಡಿದಿದ್ರು, ಹೆಂಗೆ ಬಾಣ ಹೊಡೆದಿದ್ರು ನೀವು ನೋಡ್ಬೋದು. ನೋಡ್ರಿ ಹುಲಿ ಒಂದಕ್ಕಿಂತ ಒಂದು ಹಿಂಗವ. ಇದೆಲ್ಲವೂ ಕೂಡ ಒರಿಜಿನಲ್. ಇದು ಶಿವಾಜಿ ಮಹಾರಾಜರ ಕುಳಿತಂತಹ ಒಂದು ಆಸ್ಥಾನದ ಸ್ಥಾನ. ಸೊ ಇವತ್ತಿಗೂ ಕೂಡ ಇದೆಲ್ಲ ವೈಭವವನ್ನು ನಾವು ನೋಡ್ತಾ ಇದ್ದೇವೆ. ಬರ್ರಿ ಈಗ ನಿಮಗೆ ಆ ತುಳಜಾಭವಾನಿ ದೇವಿಯ ದರ್ಶನವನ್ನು ಮಾಡಿಸ್ತೇನೆ. ಸೊ ಇದೆಲ್ಲ ಒರಿಜಿನಲ್ ನೋಡ್ರಿ. ಇದೆಲ್ಲ ನೀವೇನು ನೋಡ್ತಾ ಇದ್ದೀರಿ ಪ್ರಾಣಿಗಳು ಒರಿಜಿನಲಿ. ಇವುಗಳನ್ನು ಬೇಟೆಯಾಡಿ ತಂದು ಈ ರೀತಿಯಾಗಿ ಬೇಟೆಯಾಡಿದ್ದು ಅಂತನ್ನೋದರ ಸ್ಮಾರಕವಾಗಿ ಇದನ್ನು ಇಲ್ಲಿ ರೂಪಿಸಲಾಗಿದೆ. ಸೊ ಈಗ ಆ ತುಳಜಾಭವಾನಿ ದೇವಿ, ವಿಶೇಷವಾಗಿ ಛತ್ರಪತಿ ಶಾಹು ಮಹಾರಾಜರ ವಂಶಜರಲ್ಲಿ ಕುಲದೇವಿಯಾಗಿದ್ದಂತಹ ತಾಯಿಯ ದರ್ಶನವನ್ನು ನೀವು ಮಾಡಿಕೊಳ್ತಾ ಇದ್ದೀರಿ. ಮುಂದುಗಡೆಗೆ ಏನು 2 ತಲವಾರವನ್ನು ನೋಡ್ತೀರಿ, ಆ ತಲವಾರ ಮತ್ತು ಆ ತಾಯಿಯ ದರ್ಶನ ಎಲ್ಲರೂ ಮಾಡಿಕೊಳ್ಳ್ರಿ. ಬಹಳ ವಿಶೇಷವಾದಂತಹ ಈ ಒಂದು ತಾಯಿಯ ದರ್ಶನ ಇದೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ.